ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸರ್ಕಾರದ ದೂರದೃಷ್ಟಿ ಇಲ್ಲದ ನಿರ್ಲಕ್ಷ್ಯ ಆಡಳಿತದಿಂದಾಗಿ ರೈತಾಪಿ ವರ್ಗವು ಗಂಭೀರ ತೊಂದರೆಗೆ ಒಳಗಾಗಿದೆ. ಸರ್ಕಾರದಿಂದ ಎಲ್ಲಾ ದಿನಬಳಕೆ ವಸ್ತುಗಳು ಬೆಲೆ ಏರಿಕೆಯಿಂದ ತೀವ್ರ ತೊಂದರೆಗೀಡಾಗಿದ್ದಾರೆ. ಸರ್ಕಾರವು ಯಾವುದೇ ಮುನ್ಸೂಚನೆ ಇಲ್ಲದೆ ವಿದ್ಯುತ್ ಶುಲ್ಕ, ಡೀಸೆಲ್ ಬೆಲೆ ಸೇರಿದಂತೆ ರಸಗೊಬ್ಬರ, ಕೀಟನಾಶಕ, ಕೃಷಿ ಪರಿಕರಗಳ ಬೆಲೆ ಏರಿಕೆ ಮಾಡಿರುವುದು ಮತ್ತು ವರ್ಷದಲ್ಲಿ 2 ರಿಂದ 3 ಸಲ ಬೆಲೆ ಏರಿಕೆ ಮಾಡುತ್ತಿರುವುದನ್ನು ನಮ್ಮ ಸಂಘಟನೆ ತೀವ್ರವಾಗಿ ಖಂಡಿಸುತ್ತದೆ. ಬೆಲೆ ಏರಿಕೆ ಮಾಡಿರುವುದನ್ನು ಪುನರ್ ಪರಿಶೀಲನೆ ಮಾಡಿ ಬೆಲೆ ಕಡಿಮೆ ಮಾಡಬೇಕು ಎಂದು ಆಗ್ರಹಿಸಿದರು. ವಿದ್ಯುತ್ ಶುಲ್ಕ ಮತ್ತು ವಿದ್ಯುತ್ ಪರಿಕರಗಳ ಬೆಲೆಯಲ್ಲಿ ಭಾರಿ ಏರಿಕೆ ಮಾಡಲಾಗಿದ್ದು ಕಡಿಮೆ ಮಾಡಬೇಕು. ಡೀಸೆಲ್ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಬೇಕು ಮತ್ತು ರೈತರಿಗೆ ಡೀಸೆಲ್ ಪೂರೈಸಬೇಕು. ನಬಾರ್ಡ್ ಮತ್ತು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ಹತ್ತಿ ಬೆಳೆಗಾರರ ಸಹಕಾರ ಸಂಘಗಳನ್ನು ಮತ್ತು ರಾಷ್ಟ್ರೀಯ ಸಾಂಬಾರ್ ಮಂಡಳಿ ಅಡಿಯಲ್ಲಿ ಮೆಣಸಿನಕಾಯಿ ಬೆಳೆಗಾರ ಸಹಕಾರ ಸಂಘವನ್ನು ರಚನೆ, ಅವುಗಳ ಮೂಲಕ ಹತ್ತಿ ಮತ್ತು ಮೆಣಸಿನಕಾಯಿ ಫಸಲುಗಳ ಖರೀದಿ ಮಾಡಬೇಕು. ತುಂಗಭದ್ರಾ ನದಿ ಪಾತ್ರದ ರಾಜೋಳಿ ಬಂಡ ತಿರುವು ಯೋಜನೆಯಂತೆ ಶ್ರೀ ವೀರಭದ್ರೇಶ್ವರ ಏತ ನೀರಾವರಿ ಯೋಜನೆಯ ಮೂಲಕ ಕೆರೆಗಳನ್ನು ತುಂಬಿಸದೆ 2 ವರ್ಷಗಳಿಂದ ಸರ್ಕಾರ ಸುಳ್ಳು ಹೇಳುತ್ತಿರುವುದು ಖಂಡನೀಯ. ಕೃಷಿ ಸಹಕಾರ ಸಂಘಗಳ ಮೂಲಕ ಎಲ್ಲಾ ತರಹದ ಗೊಬ್ಬರಗಳನ್ನು ಮಾರಾಟ ಮಾಡಬೇಕು. ತುಂಗಭದ್ರಾ ನದಿ ಪಾತ್ರದಲ್ಲಿ ನವಲಿ ಹತ್ತಿರ ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡಬೇಕು. ತುಂಗಭದ್ರಾ ನದಿ ಪಾತ್ರದಲ್ಲಿ ನವಲಿ ಹತ್ತಿರ ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡಬೇಕು. ಉದ್ಯೋಗ ಖಾತ್ರಿಯಲ್ಲಿರುವಂತೆ ವಿವಿಧ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಬೇಕು. ಶ್ರೀರಾಮ್ಪುರ ಗ್ರಾಮದ ಹತ್ತಿರ ಕೃಷ್ಣಾ ನದಿಗೆ ಮೊದಲು ಇದ್ದು ಈಗ ಹಾಳಾಗಿರುವ ಪ್ರವಾಹ ತಡೆಗೋಡೆ ಪುನಃ ನಿರ್ಮಾಣ ಮಾಡಬೇಕು. ಗ್ರಾಮ ಪಂಚಾಯತಿಗೆ ಒಂದು ಆಸ್ಪತ್ರೆ, ಪಶು ಆಸ್ಪತ್ರೆಯನ್ನು ಮಂಜೂರು ಮಾಡಬೇಕು. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಹದಗೆಟ್ಟ ರಸ್ತೆಗಳನ್ನು ಪುನರ್ ನಿರ್ಮಾಣ ಮಾಡಬೇಕು. ಈ ಎಲ್ಲ ಹಕ್ಕುಗಳನ್ನು ಈಡೇರಿಸಿದಲ್ಲಿ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ನಾವು ರೈತರು ಸಂಘದಿಂದ ನಾವು ಹಮ್ಮಿಕೊಂಡಿದ್ದೇವೆ. ಯಾವ ಸರ್ಕಾರ? ಇಲ್ಲ ಸರ್, ಯಾಕಂದ್ರೆ ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾರೇ ಆಗಲಿ ನಾವು ರೈತರು ಯಾರನ್ನು ನಾವೇನೋ ಯಾವುದೇ ರಾಜಕೀಯ ನೋಡ್ರಿ ನಮಗೆಲ್ಲ ರೈತರಿಗೆ ಬಹಳಕ್ಕೆ ಎಲ್ಲ ಆಫೀಸ್ಗಳಲ್ಲಿ ಬಹಳ ಎಲ್ಲ ಸಿಗುತ್ತದೆ. ಇನ್ನ ರೈತರು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಎಲ್ಲ ರೀತಿಯ ಎಳೆಯಲು ಮಾತ್ರ ಇಲ್ಲೂ ಇರ್ತಾರೆ. ರೈತ ಸಂಘಟನೆಯಲ್ಲಿ ಯಾರೋ ಮುಂದೋಗ್ತಾರ ಅಂತ ಅವ್ರು ಹೇಳೋದು, ಯಾವುದೋ ತಮ್ಮ ದುರುದ್ದೇಶವನ್ನು ತಾವು ಮಾತಾಡೋದು ಈಗ ಅವರಲ್ಲಿ ಕರ್ನಾಟಕ ಹಾಗೆ ಎಲ್ಲ ಮಾತಾಡ್ಕೊಂಡು ನಾವು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಕೊಂಡು ರೈತರೆಲ್ಲ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ರೈತರಿಗೆ ಬದು ನಿರ್ಮಾಣ, ಭೂ ಅಭಿವೃದ್ಧಿ, ದನದ ಶೆಡ್ ಮತ್ತು ಕುರಿ ಶೆಡ್ಗಳು ಸೇರಿದಂತೆ ವಿವಿಧ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಬೇಕು. ಶ್ರೀರಾಮ್ಪುರ ಗ್ರಾಮದ ಹತ್ತಿರ ಕೃಷ್ಣಾ ನದಿಗೆ ಮೊದಲು ಇದ್ದು ಈಗ ಹಾಳಾಗಿರುವ ಪ್ರವಾಹ ತಡೆಗೋಡೆ ಪುನಃ ನಿರ್ಮಾಣ ಮಾಡಬೇಕು. ಗ್ರಾಮ ಪಂಚಾಯಿತಿ ಒಂದು ಪಶು ಆಸ್ಪತ್ರೆಯನ್ನು ಮಂಜೂರು ಮಾಡಬೇಕು. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಹದಗೆಟ್ಟ ರಸ್ತೆಗಳನ್ನು ಪುನರ್ ನಿರ್ಮಾಣ ಮಾಡಬೇಕು. ಈ ಎಲ್ಲ ಹಕ್ಕುಗಳನ್ನು ಈಡೇರಿಸದಿದ್ದಲ್ಲಿ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಶಿವಪ್ಪ, ಮಲ್ಲನಗೌಡ, ನರಸಿಂಹರೆಡ್ಡಿ ಸೇರಿದಂತೆ ಇತರರಿದ್ದರು.